ಫ್ರೆಂಡ್ಸ್, ಇವತ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾನು ಹೇಳ್ತೇನೆ. 5 ರಿಸ್ಕ್ ಫ್ಯಾಕ್ಟರ್ಸ್ ನಾನು ಹೇಳ್ತೇನೆ, ಅದನ್ನು ನೆನಪಿನಿಟ್ಕೊಳ್ಳಿ. ಫಸ್ಟ್ ರಿಸ್ಕ್ ಫ್ಯಾಕ್ಟರ್ ಹೆಂಗಸಾಗಿರೋದು. ಬೀಯಿಂಗ್ ಎ ವುಮನ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಹಾಗೆ ಏಜ್, ಓಲ್ಡರ್ ಏಜ್ ಇಸ್ ಮೋರ್ ರಿಸ್ಕ್. ಆದರೆ ಈಗ ಯಾವ ಏಜ್ ಕೂಡ ಎಕ್ಸೆಪ್ಷನ್ ಇಲ್ಲ, ಯಂಗರ್ ಏಜಲ್ಲಿ ಕೂಡ ಈಗ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೂ ಗಂಡಸರಲ್ಲಿ ಕೂಡ ಬರ್ತದೆ, ಆದರೆ ಅಪರೂಪ. ಯಾಕಂದರೆ ಅವರದ್ದು ಬ್ರೆಸ್ಟ್ ಟಿಶ್ಯೂ ಜಾಸ್ತಿ ಇಲ್ಲ, ಬೇಗನೆ ಪತ್ತೆ ಹಚ್ತಾರೆ, ಆದರೂ ಬರೋದು ಕೂಡ ಕಮ್ಮಿ. ಎರಡನೇ ರಿಸ್ಕ್ ಫ್ಯಾಕ್ಟರ್ ನಾವು ನಮ್ಮ ಜೆನೆಟಿಕ್ ಹಿಸ್ಟ್ರಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲಿ ಅಮ್ಮ, ಅಜ್ಜಿ, ಅಕ್ಕ ಇವರು ಯಾರಿಗಿದ್ದರೆ ನಮಗೆ ಬರುವ ಚಾನ್ಸಸ್ ಜಾಸ್ತಿ. 1 in 4 ರಿಸ್ಕ್ ಅಂತೇವೆ. ಇದರಲ್ಲಿ ಜೆನೆಟಿಕ್ ಟೆಸ್ಟಿಂಗ್ BRCA ಜೀನ್ ಟೆಸ್ಟಿಂಗ್ ಅಂತ ಅವೈಲೇಬಲ್ ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಟೆಸ್ಟ್ ಪಾಸಿಟಿವ್ ಇದ್ದವರಿಗೆ 80% ಟೈಮ್ಸ್ ಬರುವ ಚಾನ್ಸಸ್ ಜಾಸ್ತಿ ಉಂಟು. ಅದೇ ಥರ ಮೂರನೇ ರಿಸ್ಕ್ ಫ್ಯಾಕ್ಟರ್ ಹಾರ್ಮೋನ್ ಇಫೆಕ್ಟ್ಸ್ ಅಂತೇವೆ ನಾವು. ಯಾರಿಗೆ ಬೇಗ ಮೈ ನರೆದಿರ್ತದೋ ಹಾಗೂ ತುಂಬ ಟೈಮ್ ತನಕ ಆಗಲಿಲ್ಲ, ಲೇಟಾಗಿ ಋತುಬಂಧ ಆದವರಲ್ಲಿ, ಹಾಗೆ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಮಕ್ಕಳಾಗದವರಲ್ಲಿ, ಕೊನೆ ತನಕ ತುಂಬು ಗರ್ಭಿಣಿಯಾಗಿ ಮಕ್ಕಳು ಹಡೆಯದವರ ಹತ್ರ, ಹಾಗೂ ಮತ್ತು ಇದು ಏನದು ಮದುವೆ ಬ್ರೆಸ್ಟ್ ಮಿಲ್ಕ್ ಹಾಲು ಉಣಿಸದವರಲ್ಲಿ ಕೂಡ ಬರುವ ಚಾನ್ಸಸ್ ಜಾಸ್ತಿ. ನಾಲ್ಕನೆಯದು, ಮೊದಲು ಯಾರಿಗಾದರೂ ಬ್ರೆಸ್ಟ್ ಬಯಾಪ್ಸಿ ಮಾಡಿ ಎಟಿಪಿಕಲ್ ಅಂತ ರಿಪೋರ್ಟ್ ಬಂದಿದ್ದರೆ ಇದು, ಅಥವಾ ಇನ್ನೊಂದು ಬ್ರೆಸ್ಟಲ್ಲಿ ಮೊದಲೇ ಕ್ಯಾನ್ಸರ್ ಬಂದಿದ್ದರೆ ಇಂಥವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ರಿಸ್ಕ್ ಜಾಸ್ತಿ. ಐದನೆಯದು, ಎಲ್ಲ ಕಾಯಿಲೆಗಳಿಗೆ ಈಗ ಅದೇ ಕಾರಣ ಅಂತ ಹೇಳ್ತಾ ಇದ್ದೇವೆ, ಲೈಫ್ ಸ್ಟೈಲ್ ಡಿಸೀಸಸ್. ನಾವು ತುಂಬ ವೆಯ್ಟ್ ಗೈನ್, ಒಬೆಸಿಟಿ, ಹಾಗೆ ತುಂಬ ಎಕ್ಸಸೈಸ್ ಇಲ್ಲದೆ ಲೇಸಿಯಾಗಿ ಕೂತ್ಕೊಂಡಿರೋದು, ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ ಯೂಸೇಜ್. ಇದು 5 ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಕಾಮನ್. ಇದು ಇದ್ದವರಿಗೆ ಎಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ ಅಂತ ಅಲ್ಲ, ಆದರೆ ಇವರು ಜಾಸ್ತಿ ರಿಸ್ಕ್ ಇರ್ತಾರೆ. ಹೀಗೆ ರಿಸ್ಕ್ ಇದ್ದವರು ಬೇಗನೆ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ನಾವು ಮಹಿಳೆ ಆಗಿರೋದೇ ಒಂದು ರಿಸ್ಕ್ ಆಗಿರೋದ್ರಿಂದ ಎಲ್ಲ ಮಹಿಳೆಯರು ಸ್ವಪರೀಕ್ಷೆ ಮಾಡೋದು, ವರ್ಷಕ್ಕೊಂದ್ಸರಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು, 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಫಿ ಫೆಸಿಲಿಟಿ ಇದ್ದರೆ ಅದನ್ನು ಮಾಡಿಸ್ಕೊಳ್ಳೋದು. ಜೆನೆಟಿಕ್ ಟೆಸ್ಟ್ ಪಾಸಿಬಿಲಿಟಿ ಇದ್ದರೆ ಅದನ್ನು ಮಾಡಿಸ್ಕೊಳ್ಬೋದು. ಈ ಟೆಸ್ಟ್ ಪಾಸಿಟಿವ್ ಬಂದವರಿಗೆ ಓವರಿ ಕ್ಯಾನ್ಸರ್ ಬರುವ ಕೂಡ ರಿಸ್ಕ್ ಜಾಸ್ತಿ ಆಗಿರ್ತದೆ. ಹಾಗಾಗಿ ಲೇಡೀಸ್, ನೋ ಯುವರ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಟೇಕ್ ಕೇರ್ ಆಫ್ ಎವ್ರಿ ಒನ್.